ಆನೆ ದಿನಾಚರಣೆ ಪ್ರಯುಕ್ತ ಬರಹಗಾರ ಪರಿಸರ ಮಂಜು ರಚಿಸಿದ ಬನ್ನೇರುಘಟ್ಟದ ರಂಗ ಕೃತಿಯ ಮುಖಪುಟ ಬಿಡುಗಡೆಯನ್ನ ಬೆಂಗಳೂರು ದಕ್ಷಿಣ ವಲಯದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ವಿ ಗಣೇಶ್ ಅನಾವರಣಗೊಳಿಸಿದರು. ನಗರದ ಎಸಿಎಫ್ ಕಚೇರಿಯಲ್ಲಿ ಮುಖಪುಟ ಬಿಡುಗಡೆ ನೆರವೇರಿಸಿ ಮಾತನಾಡಿದ ಅವರು, ವೈವಿಧ್ಯಮಯ ಜಗತ್ತಲ್ಲಿ ರಂಗ ಅಪರೂಪದಲ್ಲಿ ಅಪರೂಪವಾದ ಆನೆ. ಆತನ ಚಟುವಟಿಕೆಗಳು, ಧೈರ್ಯ, ಸಾರ್ವಭೌಮತ್ವ ಸದಾ ಚಿರಪರಿಚಿತ. ರಂಗನ ಬಗ್ಗೆ ಕುತೂಹಲಕಾರಿ ಮಾಹಿತಿಗಳನ್ನ ಒಳಗೊಂಡ ಪುಸ್ತಕ ಶೀಘ್ರ ಹೊರಬರಲಿ ಅಂತ ನುಡಿದ್ರು. ಈ ವೇಳೆ ಆನೇಕಲ್ ವಿಶ್ವಚೇತನ ಸಂಸ್ಥೆಯ ಶ್ರೀಕಾಂತ್, ಮಿಡಿತ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸೌಮ್ಯ ಕೃಷ್ಣ ನಾಯಕ್, ಗೌರವಾಧ್ಯಕ್ಷ ಸಿಂಹಾದ್ರಿ, ಸದಸ್ಯರಾದ ಪ್ರಕೃತಿ ಸಂತೋಷ್ ಉಪಸ್ಥಿತರಿದ್ದರು. ನಮಸ್ಕಾರ, ಮಂಜುನಾಥ್ ಅಂತ ಹೇಳಿ ನನ್ನ ಹೆಸರು. ಇವತ್ತು ವಿಶ್ವ ಆನೆಗಳ ದಿನಾಚರಣೆ. ಆನೆಗಳ ದಿನಾಚರಣೆ ಪ್ರಯುಕ್ತ ಇವತ್ತು ಬನ್ನೇರುಘಟ್ಟದ ರಂಗ ಒಂದು ಪುಸ್ತಕದ ಮುಖಪುಟವನ್ನು ಎಸಿಎಫ್ ಗಣೇಶ್ ಅವರು ಅನಾವರಣ ಮಾಡಿದ್ದಾರೆ. ಸೊ ಈ ಒಂದು ಆನೆ ರಂಗ ಅನ್ನೋದು ತುಂಬ ಹೆಸರುವಾಸಿ, ತುಂಬ ಫೇಮಸ್ಸು. ಬನ್ನೇರುಘಟ್ಟ, ರಾಮನಗರ, ಕನಕಪುರ, ಆರೋಹಳ್ಳಿ ಮತ್ತು ಭಾಳಷ್ಟು ಕರ್ನಾಟಕದಲ್ಲಿ ತುಂಬ ಹೆಸರುವಾಸಿ ಹೊಂದಿರತಕ್ಕಂಥ ಆನೆ ಇದು. ಈ ಆನೆ ಎಷ್ಟು ಒಂದು ಬುದ್ಧಿವಂತಿಕೆ ಶಕ್ತಿಯಿಂದ, ಧೈರ್ಯದಿಂದ, ಸಾಹಸದಿಂದ, ತನ್ನ ನಾಯಕತ್ವದ ಗುಣಗಳಿಂದ ಜನಮನಗಳನ್ನು ಸೆಳೆದಿತ್ತು. ಈ ಒಂದು ಆನೆ ಅದು ದುರಾದೃಷ್ಟವಶತ್ತು ರಸ್ತೆ ಅಪಘಾತದಲ್ಲಿ ಸತ್ತೋಗುತ್ತೆ. ಆನೆ ಬದುಕಿದ್ರೆ ಇವತ್ತು ಮೈಸೂರಿನ ಅಂಬಾರಿಯಲ್ಲಿ ಇವತ್ತು ಅಂಬಾರಿ ಹೊರಂಥ ಆನೆ ಆಗ್ತಿತ್ತು. ಅಂಥ ದಷ್ಟಪುಷ್ಟವಾದಂಥ ಶಕ್ತಿಶಾಲಿ ಹೊಂದಿದಂಥ ಆನೆ. ಇವತ್ತು ಆನೆಗಳು ಪರಿಸರ ಸಂರಕ್ಷಣೆಯಲ್ಲಿ, ಕಾಡುಗಳ ಉಳಿವಿನಲ್ಲಿ ಬಹಳ ದೊಡ್ಡ ಒಂದು ಮಹತ್ವದ ಪಾತ್ರವನ್ನು ವಹಿಸಿದೆ. ಅಂಥ ಆನೆ ಬಗ್ಗೆ ಪುಸ್ತಕ ಬರೆಯೋಕ್ಕೆ ಪ್ರಯತ್ನಿಸಿದ್ದೀನಿ. ಮತ್ತು ಇದೇ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರ ಬೆಂಬಲ ಕೂಡ ಚೆನ್ನಾಗಿ ಸಿಗ್ತಿದೆ. ಆನೆ ತಜ್ಞರು ಮತ್ತು ಅರಣ್ಯ ಇಲಾಖೆಯವರು ಕೂಡ ಭಾಳ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪುಸ್ತಕ ಆದಷ್ಟು ಬೇಗ ಹೊರಬರಲಿದೆ.